ನಾವೆಲ್ಲ ಸೇರಿ ಯುದ್ಧದ ವಿರುದ್ಧವಾಗಿ ನಮ್ಮ ಧ್ವನಿ ಎತ್ತಬೇಕಾಗಿದೆ ಇವತ್ತಿನ ದಿವಸ. ಇವತ್ತು ಬಂದಿರೋಂಥ ಎಲ್ಲರೂ ವಿನ್ನರ್ಸೇ ನಮ್ಮ ಪ್ರಕಾರ. ಆ ಬೆಂಕಿ ನಮ್ಮನೆವರೆಗೆ ತಲುಪೋದಕ್ಕೆ ಜಾಸ್ತಿ ದಿವಸ ಬೇಕಾಗಿಲ್ಲ. ಅದನ್ನು ಒಡೆದಾಕೋದಕ್ಕೆ ಒಂದು ಸಣ್ಣ ಬಾಂಬ್ ಅವನು ಹಾಕಿದರೆ ಸಾಕು. ಮೊದಲನೇದಾಗಿ ನಿಮ್ಮಲ್ಲಿ ಒಂದು ಸಣ್ಣ ಕ್ಷಮೆ ಕೇಳಬೇಕು, ಯಾಕೆಂದರೆ ಒಂದು ಅವರ್ ಲೇಟ್ ಆಯಿತು ನಾನು ಬಂದಿದ್ದು ಕಾರಣಾಂತರಗಳಿಂದ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಪ್ರಪಂಚದಲ್ಲಿ ಒಂದು ಕೆಟ್ಟ ಸಮಯ ನಡೀತಾ ಇದೆ, ಕೆಟ್ಟ ಟೈಮ್ ಅಂತ ಹೇಳ್ಬೋದು, ನಮ್ಮ ಯುದ್ಧದ ಟೈಮ್ ಇವಾಗ. ಸೊ ಹಾಗಾಗಿ ಇಂಥ ಟೈಮಲ್ಲಿ ಇಡೀ ಪ್ರಪಂಚ ಒಂದು ಮಾರ್ನಿಂಗಲ್ಲಿ ಒಂದು ಡಿಪ್ರೆಷನಲ್ಲಿ ಇರುವಂಥ ಸಮಯ. ಏನಾದರೂ ಈ ಯುದ್ಧಕ್ಕೆ ಪ್ರಪಂಚದಲ್ಲಿ ಪ್ಯಾರಲಲ್ ಆಗಿ ಏನಾದ್ರು ಒಂದು ಒಳ್ಳೆ ಆಲ್ಟರ್ನೇಟ್ ಇದೆ ಅಂತಂದರೆ ಅದು ಕ್ರೀಡೆ. ಸೊ ಹಾಗಾಗಿ ಗೇಮ್ ಅನ್ನೋವಂಥದ್ದು ಇಡೀ ಪ್ರಪಂಚದ ಒಂದು ಬಾಂಧವ್ಯದ ಸಂಕೇತ. ಬರೀ ಒಂದು ಊರಿಂದಲ್ಲ, ಕಾಲೇಜಿದಲ್ಲ, ಇಡೀ ಪ್ರಪಂಚದ ಬಾಂಧವ್ಯದ ಸಂಕೇತ ಕ್ರೀಡೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆನಲ್ಲೂ ಕೂಡ ಒಂದು ಕ್ರೀಡಾ ಮನೋಭಾವನೆ ಇಲ್ಲದೇ ಇರುವಂಥದ್ದನ್ನು ನಾವು ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ನೋಡ್ತಾ ಇದ್ದೀವಿ. ಇವಾಗ ಇತ್ತೀಚೆಗಾದಂಥ ಇಂಡಿಯಾ ಪಾಕಿಸ್ತಾನ ಕ್ರೀಡೆನಲ್ಲಿ ಇರ್ಬೋದು, ಅಲ್ಲೂ ಕೂಡ ಕ್ರೀಡಾ ಮನೋಭಾವನೆ ಇಲ್ಲದೇ ಇರೋಂಥದ್ದು ನೋಡ್ತಾ ಇದ್ದೀವಿ. ಇದು ನಾವೆಲ್ಲ ಸೇರಿ ಒಂದು ಪಾಠ ಕಲಿಬೇಕಾಗಿರೋಂಥ ವಿಚಾರ. ಅಂಥ ಕೆಲಸಗಳಾಗಬಾರ್ದು. ಕ್ರೀಡಾ ಮನೋಭಾವನೆ ಎಲ್ಲ ಕಡೆ ಇರಬೇಕು. ಹಾಗೆಯೇ ಈಗ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಇರಾನ್ ಮಧ್ಯ. ತುಂಬ ಜನ ಇರಾನ್ಗೆ ವಿರುದ್ಧವಾಗಿ ನಮ್ಮ ದೇಶದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ, ತುಂಬ ಜನ ಇಸ್ರೇಲಿಗೆ ವಿರುದ್ಧವಾಗಿ ನಮ್ಮ ದೇಶದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ. ನಾವೆಲ್ಲ ಸೇರಿ ಯುದ್ಧದ ವಿರುದ್ಧವಾಗಿ ನಮ್ಮ ಧ್ವನಿ ಎತ್ತಬೇಕಾಗಿದೆ ಇವತ್ತಿನ ದಿವಸ. ಯಾಕೆಂದರೆ ಈ ಪ್ರಪಂಚಕ್ಕೆ ಬೇಡದೇ ಇರೋಂಥದ್ದು ಏನಾದ್ರು ಇದೆ ಅಂದರೆ ಅದು ಯುದ್ಧ. ಒಂದು ಮನೆ ಕಟ್ಟೋದಕ್ಕೆ ನೂರಾರು ದಿವಸ ಅವ್ರು ಇಡೀ ಜೀವಮಾನದ ಹಣನೆಲ್ಲ ಹಾಕ್ಬಿಟ್ಟು ಕಷ್ಟಪಡಬೇಕು. ಆದರೆ ಅದನ್ನು ಒಡೆದಾಕೋದಕ್ಕೆ ಒಂದು ಸಣ್ಣ ಬಾಂಬ್ ಅವನು ಹಾಕಿದರೆ ಸಾಕು, ಅದು ಧ್ವಂಸ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಪ್ರಪಂಚದ ಆರ್ಥಿಕತೆ ಯಾವೊಂದು ಇವಾಗ ಪಕ್ಕದ ಮನೆಯವನೇನಾದರೂ ಹತ್ಕೊಂಡು ಉರಿತಾ ಇದ್ರೆ ನಾವು ಖುಷಿಪಟ್ಟರೆ ಆ ಬೆಂಕಿ ನಮ್ಮನೆವರೆಗೆ ತಲುಪೋದಕ್ಕೆ ಜಾಸ್ತಿ ದಿವಸ ಬೇಕಾಗಿಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳು ಇದೊಂದೇ ವೇದಿಕೆನಲ್ಲ, ಎಲ್ಲ ವೇದಿಕೆನಲ್ಲೂ ಹೇಳೋದಷ್ಟೇ, ಎಸ್ಪೆಷಲಿ ನಿಮ್ಮ ಏಜಲ್ಲಿ ಇರೋವಂಥವ್ರಿಗೆ ಚೆನ್ನಾಗಿ ಆಟ ಆಡಿ, ಲೈಫಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿ, ಚೆನ್ನಾಗಿ ಖುಷಿಯಾಗಿ ಲೈಫ್ ಲೀಡ್ ಮಾಡಿ. ಲೈಫಲ್ಲಿ ಎರಡು ಕೆಲಸ ಮಾಡಬೇಡಿ. ಒಂದು ಬೇರೆಯವ್ರನ್ನ ದ್ವೇಷ ಮಾಡೋವಂಥದ್ದು, ಇನ್ನೊಂದು ಯಾರಿಗೂ ಮೋಸ ಮಾಡೋವಂಥದ್ದು. ಈ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ನಿಮ್ಮ ಜೀವನದಿಂದ ಸಾಧ್ಯವಾದಷ್ಟು ದೂರ ಇಡಿ. ರಾಜಕೀಯ ವಿಚಾರಗಳನ್ನು ನಿಮ್ಮ ಲೈಫಿಂದ ದೂರ ಇಡಿ. ಕ್ರೀಡೆ ಅನ್ನೋವಂಥದ್ದು ನಿಮಗೆ ಇಂಥ ವಿಚಾರಗಳಲ್ಲಿ ಭಾಳ ಹೆಲ್ಪ್ ಮಾಡುತ್ತೆ. ನಿಮ್ಮ ಲೈಫ್ ಚೆನ್ನಾಗಿರಲಿ ಮುಂದೆ. ಇವತ್ತು ಬಂದಿರೋಂಥ ಎಲ್ಲರೂ ವಿನ್ನರ್ಸೇ ನಮ್ಮ ಪ್ರಕಾರ. ನಮ್ಮ ಕಾಲೇಜಿಗೆ ಬಂದಿರೋಂಥ ಎಲ್ಲರೂ ವಿನ್ನರ್ಸೇ. ಆದರೂ ಕೂಡ ಯಾರೋ ಒಬ್ಬರು ಮಾತ್ರ ಟ್ರೋಫಿ ತೊಗೊಂಡೋಗಕ್ಕೆ ಸಾಧ್ಯ. ಅವರಿಗೆ ಇನ್ನು ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಇಲ್ಲಿ ಬಂದಿರೋಂಥ ಎಲ್ಲರಿಗೆ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಬಂದಿರೋಂಥ ಎಲ್ಲ ಕಾಲೇಜಿನ ಮುಖ್ಯಸ್ಥರಿಗಿರ್ಬೋದು, ಪ್ರಾಂಶುಪಾಲರಿಗಿರ್ಬೋದು, ದೈಹಿಕ ಶಿಕ್ಷಕರಿಗಿರ್ಬೋದು, ಅವ್ರಿಗೂ ಕೂಡ ಕಾಲೇಜಿನ ಪರವಾಗಿ ನಮ್ಮ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.